ರಾಮನಿಗೂ ಹನುಮನಿಗೂ ಸಂಬಂಧ ಇದ್ದಂತೆ ಉತ್ತರದ ಅಯೋಧ್ಯೆಗೂ ದಕ್ಷಿಣದ ಉಡುಪಿಗೂ ಕೂಡ ನಂಟಿದೆ. ಭವ್ಯ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳಲ್ಲಿ ಸಂಬಂಧ ಬೆಸೀತಾ ಇದೆ. ಇದೀಗ ಮಂದಿರದ ಪ್ರತಿಷ್ಠಾಪನೆ ಮತ್ತು ಮುಂದಿನ ಭದ್ರತೆ ದೃಷ್ಟಿಯಿಂದ ಉಡುಪಿಯ ಆರ್ ಮನೋಹರ್ ಅವರು ತಯಾರಿಸಿರುವ ಟೆಲಿಸ್ಕೋಪ್ ಬಳಕೆಯಾಗಲಿದೆ. ಉತ್ತರ ಪ್ರದೇಶದ ರಾಮ ಮಂದಿರಕ್ಕೂ ಕರ್ನಾಟಕದ ಉಡುಪಿಗೂ ಸಾಕಷ್ಟು ಲಿಂಕ್ಗಳಿದೆ. ಅದು ಪೇಜಾವರ ಮಠ ಆಗಿರ್ಬೋದು ಅಥವಾ ಇಲ್ಲಿ ಕರಸೇವೆ ಮಾಡಿದಂತಹ ನೂರಾರು ಜನ ಇರ್ಬೋದು. ಇದೀಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈಗ ಈ ರಾಮ ಮಂದಿರದ ಮುಂದಿನ ಈ ಸೆಕ್ಯೂರಿಟಿ ಪರ್ಪಸ್ಗೆ ಬೇಕಾದ ಹಾಗೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಳವಣಿಗೆ ಇದೆ. ಅದು ಮನೋಹರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಪಬ್ಲಿಕ್ ಹೀರೋ ಕೂಡ ಹೌದು. ಸರ್, ನಿಮ್ಮ ಯಾವ ಟೆಕ್ನಾಲಜಿ ಅಯೋಧ್ಯೆಗೆ ಈಗ ಸೆಲೆಕ್ಟ್ ಆಗಿದೆ ಮತ್ತು ಅದು ಹೇಗೆ ಉಪಯೋಗ ಆಗ್ತದೆ ಮುಂದೆ ಅಂತ? ನಮ್ಮ ಟೆಲಿಸ್ಕೋಪ್ ಟೆಕ್ನಾಲಜಿ ಎಲ್ಲ ಬೇರೆ ದೂರದರ್ಶಕಗಳಿಗಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಕಾಣ್ತದೆ ಮತ್ತು ಪವರ್ ಜಾಸ್ತಿ ಕಾಣ್ತದೆ. ಮತ್ತು ನಾವು ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಮಾಡಲಿಕ್ಕೆ ಆಗ್ತದೆ ಎಲ್ಲ. ಅದಕ್ಕೆ ನಮಗೆ ಅದು ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮ ಹತ್ರ ನಮಗೆ ಪೇಟೆಂಟ್ ಇರೋದ್ರಿಂದ ಆಪ್ಟಿಕ್ಸಲ್ಲಿ ಅದು ನಮ್ಮ ಕಂಪನಿಗೆ ನಮಗೆ ಅದು ಆರ್ಡರ್ ಕೊಡ್ತಾರೆ. ಟೆಲಿಸ್ಕೋಪ್ ಇದು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ಸಿಗೆ. ಹೊಸ ಟೆಕ್ನಾಲಜಿ ಉಂಟು ಅಂತೇಳಿ. ಒಂದು 25 ಆರ್ಡರ್ ಈಗ ಉಂಟು. ಮುಂದೆ ಅವರು ನಮ್ಮ ಹತ್ರ ಇನ್ನೂ ಅಡ್ವಾನ್ಸ್ ಟೆಲಿಸ್ಕೋಪ್ ಉಂಟು. ಅದು 50 ಆರ್ಡರ್ ನಮಗೆ ಹಾಕಿದ್ದಾರೆ. ಇನ್ನೂ ಅಡ್ವಾನ್ಸ್ಡ್ ಸಿಸ್ಟಮ್ ಅದು. ಈಗ ಅದರ ವಿಷಯ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ 25 ಪೀಸ್ ಪೂರೈಕೆ ಮಾಡಿದ್ದೇವೆ. ಇನ್ನು 50 ಪೀಸ್ ಮಾಡಲಿಕ್ಕೆ ಇನ್ನೂ ಅಡ್ವಾನ್ಸ್ಡ್, ಇನ್ನೂ ಸ್ವಲ್ಪ ವ್ಯಾಪ್ತಿ, ಇನ್ನೂ ಸ್ವಲ್ಪ ಜಾಸ್ತಿ ಟೆಕ್ನಾಲಜಿ ಇರುವಂಥದ್ದು, ಇನ್ನೂ ಅಡ್ವಾನ್ಸ್ಡ್, ಇನ್ನೂ ದೂರ ಕಾಣುವಂಥದ್ದು ನಮಗೆ ಆರ್ಡರ್ ಮಾಡಿದ್ದಾರೆ. ಅದು ಈಗ ನಾವು ಅದಕ್ಕೆ ಪ್ರಾಜೆಕ್ಟ್ ಬ್ಲೂ ಪ್ರಿಂಟ್ ಮಾಡ್ತಾ ಇದ್ದೇವೆ. ಹೇಗೆ ಮಾಡಬೇಕಂತ ಒಂದು ಟೈಮ್ ಫ್ರೇಮ್ ಉಂಟು. ಅದನ್ನು ನಾವು ಕೊಡಬೇಕು. ಅದಕ್ಕೆ ನಾವು ಅದಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಮೆಟೀರಿಯಲ್ಸ್ ಮತ್ತು ಮೆಷಿನರಿ ಅದೆಲ್ಲ. ನಮ್ದು ಯಾಕೆ ಆಯ್ಕೆ ಮಾಡಿದಾರಂತೆ, ನಮ್ಮದು ವಸ್ತುಗಳು ನೇರವಾಗಿ ಸ್ಟ್ರೈಟಾಗಿ ನೋಡ್ಬೋದು. ಟ್ಯೂಬ್ ಸ್ಟ್ರೈಟ್ ಇರ್ತದೆ, ನೋಡಲಿಕ್ಕೆ ಸುಲಭ, ತಕ್ಷಣ ನೋಡಲಿಕ್ಕೆ ಆಗ್ತದೆ. ಅದು ಜಾಸ್ತಿ ಅಡ್ಜಸ್ಟ್ಮೆಂಟ್ ಎಲ್ಲ ಇರೋದಿಲ್ಲ. ಅದೇ ಯೂಸರ್ ಫ್ರೆಂಡ್ಲಿ ಆಗಿರೋದ್ರಿಂದ ನಮ್ಮ ಟೆಲಿಸ್ಕೋಪ್ಗಳನ್ನೇ ಅವರು ಆಯ್ಕೆ ಮಾಡಿದ್ದಾರೆ. ಬೇರೆ ಮತ್ತು ರೇಟ್ ಸಹ ನಮ್ಮದು ತುಂಬ ಕಾಸ್ಟ್ಲಿ ಇಲ್ಲ. ಅದು ಒಳ್ಳೆ ಕಾಣ್ತದೆ ಅಂತ ಅವರು ಡೆಮೋನಲ್ಲಿ ಸಹ ಪಾಸಾಗಿ ನಮ್ಮದು ಸೆಲೆಕ್ಟ್ ಮಾಡಿದ್ದಾರೆ. ವಿದೇಶದ ಪ್ರಾಬ್ಲಮ್ ಅಂದರೆ ಏನು ಗೊತ್ತುಂಟಾ, ಅದು ಸ್ಟ್ರೈಟ್ ತುಂಬ ಉದ್ದ ಕಮ್ಮಿ ಇದ್ದರೂ ಸಹ ಕಾಣೋದು ಸ್ವಲ್ಪ ಕಷ್ಟ ಆಗ್ತದೆ. ಲೆನ್ಸ್ ಸ್ವಲ್ಪ ಚಿಕ್ಕದಿರ್ತದೆ, ಫೀಲ್ಡ್ ಆಫ್ ವ್ಯೂ ಕಡಿಮೆ ಇರ್ತದೆ, ಕಣ್ಣು ಬರ್ತದೆ, ಜಾಸ್ತಿ ಹೊತ್ತು ನೋಡಲಿಕ್ಕೆ ಆಗೋದಿಲ್ಲ. ಇರುವ ಟೆಕ್ನಾಲಜಿ ಹಾಗೆ ಉಂಟು ಇಡೀ ವರ್ಲ್ಡಲ್ಲಿ. ಅದು ಯಾರೂ ಪ್ರಶ್ನಿಸೋದಿಲ್ಲ. ನಾವು ಅದರ ಫೀಲ್ಡ್ ಇರೋದ್ರಿಂದ ನಾವು ಅದನ್ನು ನೋಡಿಕೊಂಡು ಅದಕ್ಕೆ ನಮ್ಮ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿದ್ದೇವೆ. ಅದಕ್ಕಿಂತ ಜಾಸ್ತಿ ಇರಬೇಕು, ಇನ್ನೂ ಒಳ್ಳೆ ಕಾಣಬೇಕು ಅಂತ ಮಾಡ್ತಿದ್ದೇವೆ. ಅದೆಲ್ಲ ಇವಾಗಿರುವುದು ಫಾರಿನ್ ಯೂಸ್ ಮಾಡುವಂಥದ್ದು ಹಳೆಯ ಟೆಕ್ನಾಲಜಿ. ಅದು ಹೊಸ ಟೆಕ್ನಾಲಜಿ ಅಲ್ಲ. ನಾನು ಅದನ್ನು ಚೇಂಜ್ ಮಾಡಿದ್ದೇನೆ, ಟೆಕ್ನಾಲಜಿ ಚೇಂಜ್ ಮಾಡಿ ಅದಕ್ಕಿಂತ ಒಳ್ಳೆ ದೂರದರ್ಶಕಗಳನ್ನು ತಯಾರು ಮಾಡಿದ್ದೇನೆ. ನಮ್ಮದಲ್ಲಿ ಚೂರು ಸಹ ಕಣ್ಣು ಬರೋದಿಲ್ಲ. ಮತ್ತು ಲ್ಯಾಪ್ಟಾಪ್ಗೆ ಕನೆಕ್ಷನ್ ಮಾಡ್ಬೋದು. IP ಚೇಂಜ್ ಮಾಡಿದರೆ ಬರ್ತದೆ, ಅದು ನೋಡಲಿಕ್ಕಾಗುತ್ತೆ. ಅಂದರೆ ಒಂದು ಈಗ ರಾಮ ಮಂದಿರದ ಸುತ್ತಲೂ ಕೂಡ ಇದನ್ನು ಫಿಕ್ಸ್ ಮಾಡಿ ಅದರ ಸೋರ್ಸನ್ನು ಲ್ಯಾಪ್ಟಾಪ್ನ ಮೂಲಕ ಅಲ್ಲೂ ಕೂಡ CCTV ಮಾದರಿಯಲ್ಲಿ. ಹೌದು, ಅದು ಐಪೀಸನ್ನು ತೆಗೆದು ಇಂಟರ್ನೆಟ್ IP ಫಿಕ್ಸ್ ಮಾಡಿದ್ರೆ ಲ್ಯಾಪ್ಟಾಪಿಗೆ USB ಕಾರ್ಡ್ ಕಲೆಕ್ಟ್ ಮಾಡಿದ್ರೆ ಕ್ಲಿಯರಾಗಿ ಕೂತ್ಕೊಂಡು ಒಂದು ಪ್ಲೇಸನ್ನು ಪಾಯಿಂಟ್ ಮಾಡಿ ಆ ಪ್ಲೇಸ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಲಾಂಗ್ ಡಿಸ್ಟೆನ್ಸ್ ನಮ್ಮಲ್ಲಿ ಪವರ್ ಜಾಸ್ತಿ ಇರೋದ್ರಿಂದ ಫೀಲ್ಡ್ ಆಫ್ ವ್ಯೂ ವ್ಯಾಪ್ತಿ ಅದು ಕಾಣೋದು ಜಾಸ್ತಿ ಉಂಟು. ಅದಕ್ಕೆ ಪ್ರತಿಯೊಂದು ಅಲ್ಲಿ ಆಗುವ ಏನೇನು ಆಗ್ತಿದೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೆಕ್ಯೂರಿಟಿನವರು ಒಂದು ರೂಮಲ್ಲಿ ಕೂತ್ಕೊಂಡು. ಲ್ಯಾಪ್ಟಾಪ್ ಹೌದು, ಆರ್ಮಿಯವರು ಅದಕ್ಕೆ ನಮ್ಮ ಟೆಕ್ನಾಲಜಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದು CCTVಯಿಂದ ಕ್ಯಾಮ್ರಾ ಕನೆಕ್ಷನ್ ಮಾಡಿ ನೋಡ್ಬೋದು ಅಂತೇಳಿ. ಆ ಟೆಕ್ನಾಲಜಿ ನಮ್ಮದಲ್ಲಿ ಮಾತ್ರ ಆಗ್ತದೆ ಸುಲಭವಾಗಿ. ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಮನೋಹರ್ ಅವರು ಕೇವಲ ಆರ್ಮಿಗೆ ಮತ್ತು ಸದ್ಯ ಅಯೋಧ್ಯೆಗೆ ಮಾಡಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಕೂಡ ಕಾಲೇಜುಗಳಿಗೂ ಮಾಡಿಕೊಡ್ತೀರಿ. ಆ ಆರ್ಡರ್ಸ್ಗಳು ಕೂಡ ಬರ್ತದೆ. ಈಗ ರಾಮ ಮಂದಿರ ಅನ್ನುವಂಥದ್ದು ಇಡೀ ದೇಶದಲ್ಲಿ ಒಂದು ಉತ್ಸವದ ಮಾದರಿಯ ರೀತಿಯಲ್ಲಿ ಆಗ್ತಾ ಇದೆ. ರಾಮ ಮಂದಿರ ಉತ್ತರ ಪ್ರದೇಶದಲ್ಲಾದರೂ ಕೂಡ ಇಲ್ಲೂ ಕೂಡ ಹಬ್ಬದ ವಾತಾವರಣ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ, ನೀವು ಮಾಡಿದಂತಹ ಟೆಕ್ನಾಲಜಿ ರಾಮ ಮಂದಿರಕ್ಕೆ ಸೆಲೆಕ್ಟ್ ಆಗುವ ವಿಚಾರದಲ್ಲಿ ನಿಮ್ಗೆ ಏನು ಅನಿಸ್ತದೆ ಅಂತ? ಹೌದು, ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಯೂಸ್ ಮಾಡೋ ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ, ಇಂಡಿಯನ್ನವರಿಗೆ ನಮ್ಮದೇ ಟೆಕ್ನಾಲಜಿ, ಸ್ವದೇಶಿ ಟೆಕ್ನಾಲಜಿ ಯೂಸ್ ಆಗ್ತಾ ಇದೆ ಅಂತ. ಫಾರಿನ್ ಟೆಕ್ನಾಲಜಿ ಯೂಸ್ ಮಾಡೋದಿಲ್ಲ. ಅದಕ್ಕೆ ನಮಗೆ ಅದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾವು ಮಾಡಿರೋ ಟೆಕ್ನಾಲಜಿ ನಮ್ಮ ಗೌರ್ಮೆಂಟವರು ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಉಪಯೋಗ ಉಂಟು. ಅದು ನಾವು